ಇವತ್ತು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಇಬ್ಬರ ಸಚಿವರ ನಡುವಿನ ವಾಕ್ಸಮರ ಸಾಕಷ್ಟು ದೊಡ್ಡ ಸುದ್ದಿಯನ್ನು ಮಾಡ್ತಾ ಇತ್ತು. ಪ್ರಮುಖವಾಗಿ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಾಕಿ ಇರುವಂತಹ ಹಣದ ವಿಚಾರವಾಗಿ ನೇರವಾಗಿ ಇಂಧನ ಸಚಿವ ಜಾರ್ಜ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಇದೇ ವಿಚಾರವಾಗಿ ಇಲಾಖೆ ಸಚಿವರ ನಡುವೆ ತೀವ್ರವಾದಂಥ ಗದ್ದಲ ನಡೀತು. ಆ ಗದ್ದಲವನ್ನು ಕಂಡು ಮುಖ್ಯಮಂತ್ರಿ ಆದಿಯಾಗಿ ಇನ್ನಿತರ ಸಚಿವರು ಕೂಡ ಶಾಕ್ ಆಗಿದ್ದರು ಅಂತ ರಿಪೋರ್ಟ್ಗಳು ಬರ್ತಾ ಇದೆ. ಪ್ರಮುಖವಾಗಿ ಬಾಕಿ ಬಿಲ್ ಜೊತೆಗೆ ಗಂಗಾ ಕಲ್ಯಾಣ ಯೋಜನೆ ಅಥವಾ ದಲಿತರಿಗೆ ಮೀಸಲಿಟ್ಟಂಥ SCP-TSP ಯೋಜನೆಯನ್ನು ಎಲ್ಲ ಇಲಾಖೆಗಳಿಗೂ ಏಕಕಾಲದಲ್ಲಿ ಹಂಚಿರೋ ಬಗ್ಗೆ ಮಹದೇವಪ್ಪ ಅಸಮಾಧಾನವನ್ನೇ ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ನಿರ್ಣಯವನ್ನು ಸಮಾಜ ಕಲ್ಯಾಣ ಇಲಾಖೆಯೇ ಕೊಡಬೇಕು ಅನ್ನುವಂಥದ್ದು ಮಹದೇವಪ್ಪನವರ ವಾದವಾಗಿತ್ತು. ಈ ವಾದದ ಭರಾಟೆಯಲ್ಲಿ ಮಾತು ಸಾಕಷ್ಟು ಜೋರಾಗಿತ್ತು, ಜೊತೆಗೆ ಧ್ವನಿ ಕೂಡ ಎತ್ತರವಾಗಿತ್ತು. ಹಾಗಾದರೆ ಇಬ್ಬರು ಸಚಿವರ ನಡುವೆ ಏನಾಯಿತು ನೋಡೋಣ ಬನ್ನಿ. ಸಚಿವ ಸಂಪುಟ ಸಭೆಯಲ್ಲಿ ಸಚಿವರ ನಡುವೆ ಮಾತಿನ ಗದ್ದಲ. ಸಚಿವ ಮಹದೇವಪ್ಪ, ಸಚಿವ KJ ಜಾರ್ಜ್ ನಡುವೆ ವಾಕ್ಸಮರ. ಒಂದ್ ಕಡೆ ಪವರ್ ಶೇರಿಂಗ್ ಫೈಟ್, ಮತ್ತೊಂದು ಕಡೆ ಅಹಿಂದ ಪತ್ರ ಚಳವಳಿ, ಮಗದೊಂದು ಕಡೆ ಸಚಿವ ಸಂಪುಟ ಪುನಾರಚನೆಯ ಸರ್ಕಸ್. ಹೀಗೆ ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜೋರಾಗ್ತಾನೆ ಇದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇವತ್ತು ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಚಿವರ ಮಧ್ಯೆಯೇ ವಾಗ್ಯುದ್ಧವಾಗಿದೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ, ಸಚಿವ ಸಂಪುಟ ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಚರ್ಚೆ ನಡೀತಾ ಇತ್ತು. ಸಚಿವ ಮಹದೇವಪ್ಪ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಗಂಗಾ ಕಲ್ಯಾಣ ಯೋಜನೆಯಡಿ ಆಯ್ಕೆಯಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಫಲಾನುಭವಿಗಳಿಗೆ ಕೊಡುವ ಒಂದು ಪಂಪ್ ಸೆಟ್ಗೆ 75,000 ಕೊಡುತ್ತೆ, ಇದನ್ನ ಹೆಚ್ಚು ಮಾಡಿ ಅಂತ ಆಗ್ರಹಿಸಿದ್ರು. ಇದೇ ಚರ್ಚೆ ವೇಳೆ KJ ಜಾರ್ಜ್ ವಿರುದ್ಧ ಮಹದೇವಪ್ಪ ಗರಂ ಆದ್ರು. ಕೆಲ ಕಾಲ ಇಬ್ಬರ ಮಧ್ಯೆ ವಾಕ್ ಸಮರವೇ ನಡೆದು ಹೋಯಿತು. SCP-TSP ಅನುದಾನ ಹಂಚಿಕೆ ಮಾಡಿಲ್ಲ ಯಾಕೆ? SCP-TSP ಹಣ ಬೇರೆ ಕಡೆ ಬಳಸುತ್ತಿದ್ದೀರಾ? ಏನ್ ಅಂದ್ಕೊಂಡಿದ್ದೀರಿ? SCP-TSP ಅನುದಾನ ಹಂಚಿಕೆ ಆಗಿಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ. ಸಿಎಂಗೂ ಹೇಳದೆ ಮಹದೇವಪ್ಪ ಹೀಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸಚಿವರ ನಡುವೆ ಮಾತಿನ ಗದ್ದಲ ನೋಡಿ ಸಹೋದ್ಯೋಗಿಗಳು ಕಕ್ಕಾಬಿಕ್ಕಿಯಾದ್ರು. ನಾನು ಹೊರಟೇ ಬಿಡ್ತೀನಿ ಅಂತಲೂ ಮಹದೇವಪ್ಪ ಕೂಗಾಡಿದ್ರು. ಅಷ್ಟಕ್ಕೂ ಸಚಿವ ಸಂಪುಟ ಸಭೆಯಲ್ಲಿ ಯಾವ ವಿಚಾರಕ್ಕೆ ವಾಗ್ವಾದ ಆಯಿತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸಂಪುಟ ಸಭೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಚರ್ಚೆ ನಡೆದಿತ್ತು. SC/ST ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆಯಲು ಪಂಪ್ ಸೆಟ್ಗಳನ್ನು ಸರಬರಾಜು ಮಾಡೋ ಯೋಜನೆ ಇದಾಗಿದೆ. ಸರ್ಕಾರ 2 ವರ್ಷ ಅವಧಿಗೆ ಗುತ್ತಿಗೆದಾರರನ್ನ ನೇಮಿಸಿದೆ. ಅವಧಿಯನ್ನ ಇನ್ನು 2 ವರ್ಷಗಳಿಗೆ ವಿಸ್ತರಿಸಲು ಚರ್ಚೆ ನಡೆಸಲಾಗ್ತಿತ್ತು. ಈ ವೇಳೆ KJ ಜಾರ್ಜ್ ಮಹದೇವಪ್ಪ ಮಧ್ಯೆ ಜಟಾಪಟಿ ನಡೆದಿದೆ. ಬಳಿಕ ಮಾತನಾಡಿದ ಸಚಿವ HK ಪಾಟೀಲ್, ಸಭೆಯಲ್ಲಿ ವಾಕ್ ಸಮರದ ಸೀಕ್ರೆಟ್ ಬಿಟ್ಕೊಡ್ಲಿಲ್ಲ. ಎಲ್ಲ ಚರ್ಚೆಗಳು ಆತ್ಮೀಯವಾಗಿಯೇ ಇರ್ತಾವು. ಇಲ್ಲ 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 ಸಚಿವ ಸಂಪುಟ ಸಭೆಯ ವಾಕ್ ಸಮರ ಅಲ್ಲಿಗಷ್ಟೇ ಸೀಮಿತವಾಗುತ್ತಾ ಅನ್ನೋದೇ ಮುಂದಿರೋ ಪ್ರಶ್ನೆ. ಪ್ರಸನ್ನ ಜೊತೆ ಪ್ರಮೋದ್, TV9 ಬೆಂಗಳೂರು.